ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ, ನೋಡಿರಯ್ಯ ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ. ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ, ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ, ನೋಡಿರಯ್ಯ ತೋಟವ ನೋಡಿರಯ್ಯ. ನಮಸ್ಕಾರ ವೀಕ್ಷಕರೇ, ರಮ್ಮನಹಳ್ಳಿಯಲ್ಲಿ ಅಕ್ರಮ ಸಾಬೀತಾದರೂ ಕ್ರಮಕ್ಕೆ ಮೀನಾಮೇಷ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, 1, 2, 3ನೇ ಎಪಿಸೋಡ್ ಇದು. ಅಂದರೆ ವಿಶೇಷವಾಗಿ ಈ ಹಂಚ್ಯದಲ್ಲಿ 292 ಈ ಖಾತೆ ಏನಿದೆಯಲ್ಲ, ವಿಶೇಷವಾಗಿ 18 ಗುಂಟೆನಲ್ಲಿ 11 ಗುಂಟೆ ವಾಲ್ಮೀಕಿ ಸಮುದಾಯಕ್ಕೆ, ಹಾಗೆ 7 ಗುಂಟೆ ಏನಿದೆಯಲ್ಲ ಅದು ಸರ್ಕಾರಿ ಖರಾಬು ಅಂತ ಗೊತ್ತಿದ್ರು ಕೂಡ ಜೊತೆಗೆ ಅಲ್ಲಿ ಕೆಲವೊಬ್ಬರ ಮಿಲಾಪಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ನಲ್ಲಿ ನೋಡಿ. ಇಲ್ಲಿ ರವಿಕೀರ್ತಿ, ಸಿದ್ದಯ್ಯ, ಪುಷ್ಪಲತಾ, ಹಾಗೆ ವಿಶೇಷವಾಗಿ ರಾಮಸ್ವಾಮಿ. ಈಗ ಒಬ್ಬೊಬ್ಬರು ಬೇರೆ ಬೇರೆ ಕಡೆ ಇದ್ದರೆ ರಾಮಸ್ವಾಮಿ ಅವರು ಮಾತ್ರ ಅಲ್ಲಿ ಚೇರಿಗೆ ಬಂದು ಕುತ್ಕೊಂಡಿದ್ದಾರೆ. ಒಂದು ಅಹವಾಲು ಏನಿತ್ತು ಅಂದರೆ, ಅವರನ್ನು ಅಲ್ಲಿ ಕೂಡಿಸಿದರೆ ಸಾಕ್ಷಿ ನಾಶಗಳಾಗ್ತವೆ, ಜೊತೆಗೆ ಒಂದು ಸಂದೇಶ ಸಮಾಜಕ್ಕೆ ಏನು ಕೊಡೋದು ಅಂದರೆ, ಅಕ್ರಮ ಮಾಡಿದ್ರು ಕೂಡ ಬಾರಾಖುನಿ ಮಾಫ್ ಅಂತಾರಲ್ಲ, ಅಲ್ಲೇ ತಂದು ಕೂಡಿಸೋದು ಯಾಕೆ? ನಿಮಗೆ ಗೊತ್ತಿರಲಿ, ಈ ಮುಂಚೆ ಕೂಡ ಒಂದು ಕಥೆಯಲ್ಲಿ ಅಕ್ಬರ್ ಬೀರ್ಬಲ್ನಲ್ಲಿ ಗಡ್ಡ ಎಳೆದವನಿಗೆ ಮಿಠಾಯಿ ಅಂತ ಇತ್ತು. ಅಂದರೆ ಗಡ್ಡ ಯಾರು ಎಳೆಯೋಕ್ಕೆ ಸಾಧ್ಯ ಹಾಕ್ಬಾರ್ದು ಅಂತಂದರೆ, ಮಗನೇ ಪ್ರೀತಿಯಿಂದ ಎಳಿತಾರೆ, ಅವನಿಗೆ ಮಿಠಾಯಿ ಕೊಡಿ ಅಂಥೇಳಿ. ಇಲ್ಲಿ ಏನಾಗಿದೆ ಅಂತಂದರೆ, ಅಕ್ರಮ ಮಾಡಿದವರಿಗೆ ಆ ಚೇರ್ನಲ್ಲಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇವತ್ತು ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೆ ಈ ವಾಯ್ಸ್ ಆಫ್ ಪೀಪಲ್ ಅಲ್ಲಿ ಧ್ವನಿಯನ್ನು ಎತ್ತಾ ಇದ್ದಾರೆ. ಏನು ಅವ್ರು ಹೇಳ್ತಾರೆ, ಜೊತೆಗೆ ಒಂದೇ ಒಂದು ಮಾತು, ಈಗ ಮಹೇಶ್ ಕುಮಾರ್ ಅವ್ರಿಗೆ ಒಂದಿಷ್ಟು ಕಿಮ್ಮತ್ತು ಕೊಟ್ಟಿದ್ದಾರೆ, ಕಾರಣ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಗರುಡ ಇಲ್ಲಿ ರವೀಂದ್ರ ಅಂತ ಹೇಳಿ DM ಅವ್ರ ಜೊತೆಗೆ ಏನ್ ಮಾತಾಡ್ತದೆ ಕೇಳಿಸ್ತೀವಿ. ರವೀಂದ್ರ ಅವರೇ? ರವೀಂದ್ರ ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್, ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಚಾಣಕ್ಯ ಸೇನೆ ಅಧ್ಯಕ್ಷ ಮತ್ತು ಗರುಡ ಟಿವಿಯಿಂದ. ಹೇಳಿ. ಸರ್, ಈಗ ನಾನು ಒಂದು ಸುಮಾರು ಲೆಟರ್ ಡ್ರಾಫ್ಟ್ ಮಾಡಿ ಈಗ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿ ಅವ್ಯವಹಾರದ ಬಗ್ಗೆ ಹಾಕ್ತಾನೆ ಬಂದೆ, ಇದನ್ನ ಕೊಡ್ತಾ ಬಂದೆ. ನಮಗೆ DC ಅವ್ರ ಕಡೆಯಿಂದ DVDC ಅವ್ರ ಕಡೆಯಿಂದ ರಿಪೋರ್ಟ್ ಇದು ಮಾಡಿದ್ರಿ. ಲಾಸ್ಟ್ ಟೈಮ್ ಕೂಡ ತುಂಬಾ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ರಿ ಸರ್ ತಾವು. ಬಟ್ ಏನಾಗಿದೆ ಅಂದ್ರೆ, ಈಗ ಸರ್ಕಾರಿ ಖಾತೆ ಅಲ್ಲಿ ಅವರು ಇದನ್ನ ಪರಬಾರೆ ಮಾಡಿದಾರ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಇವತ್ತು ಇದು ಇತ್ತು ಸರ್, ಅಂದ್ರೆ ಡೆಮಾಲಿಷ್ ಮಾಡಿ ಅಂತ ಹೇಳಿ ಆರ್ಡರ್ ಆಗಿತ್ತು ತಹಸೀಲ್ದಾರ್ದು. ಆದ್ಮೇಲೆ ಇವತ್ತು ಅದು ಪ್ರೈಮ್ ಮಿನಿಸ್ಟರ್ ಬರ್ತಾ ಇದಾರೆ ಅಂತ ಹೇಳಿ ಪ್ರೋಟೋಕಾಲ್ಗೆ ಪೊಲೀಸ್ ಪ್ರೊಟೆಕ್ಷನ್ಗೆ ಸ್ವಲ್ಪ ಸಮಸ್ಯೆ ಆಯ್ತು. ಇವತ್ತು ಆಕ್ಚುಲಿ ಅದನ್ನ ಡೆಮಾಲಿಷನ್ ಇತ್ತು. ಬಟ್ ಇಲ್ಲಿ ಏನಂದ್ರೆ, ಸುಮಾರು ದಿವಸ ಆಯ್ತು. ಈಗ ಈಗೇನ್ರ ರಾಮಸ್ವಾಮಿ ಅಂತ ಏನಿದಾರಲ್ಲ ಸರ್, ಸೊ ಅವ್ರು ಅಲ್ಲೇ ಕುತ್ಕೊಂಡಿದ್ದಾರೆ. ಅಂದ್ರೆ ಮಾಡಿದ ಅವ್ಯವಹಾರ ಅವರು ಕುರಿ ಕಾಯ್ಲಿಕ್ಕೆ ತೋಳ ಬಿಟ್ಟಂಗೆ ಅಲ್ಲೇ ಕೂಡ್ಸಿದಾರೆ. ಅಂದ್ರೆ ಇದೆ ಅಂತ ಸರ್, ಅಂದ್ರೆ ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಹೇಳಿದ್ವಿ, ಆಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರಿಗೆ ಹೇಳಿದ್ವಿ. ಇವತ್ತಿಲ್ಲ ನಾಳೆ FIR ಮಾಡಿಸ್ತೀನಿ, ಇದನ್ನ ಮಾಡ್ತೀನಿ. ಸಸ್ಪೆನ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಸಂದೇಶ ಕೊಡ್ತಾ ಇದಾರೆ ಸರ್ ಇವ್ರು? ಸರ್ಕಾರಿ ಖಾತೆಗಳನ್ನೆಲ್ಲಾರು ತಿಂದ್ರು ಕೂಡ ಪರವಾಗಿಲ್ಲ, ಅಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ ಅಂತಾನೆ ಹೇಗೆ ಸರ್? ಅದಕ್ಕೆ ತಾವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸೋದ್ರಿಂದ ಅವ್ರ ಸಸ್ಪೆನ್ಷನ್ಗೆ ಇನ್ನೂ ಆಗಿಲ್ಲ. ಆಕ್ಚುಲಿ 24 hours ನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. DC ಅವ್ರು ನಿಮ್ಗೆ ಇದನ್ನ ಕಳ್ಸಿನಿ ಅಂತ ಕೂಡ ಹೇಳಿದ್ರು. ಮೇಲ್ ಕಾಪಿನೂ ಕೊಟ್ರು ಸರ್ ನನಗೆ DVDC ಇಂದ. ಹೌದಾ? ಈ ಮಟ್ಟಿಗೆ ಕೂಡ ಏಜೆಂಟ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಅಲ್ಲೇ ಕುತ್ಕೊಂಡಿದಾರ ಅವ್ರು. ಯಾರು ಕೂತಿರೋರು? ಯಾರು? ರಾಮಸ್ವಾಮಿ ಅವರು. ಇವ್ರು ಏನು ರಾಮಸ್ವಾಮಿ ಅಂದ್ರೆ ನಮ್ಮ ಚೀಫ್ ಆಫೀಸರ್ ಅಥವಾ ಯಾರು ಅವರು? ಇಲ್ಲ ಸರ್, FD ಅವರು ಬಿಲ್ ಕಲೆಕ್ಟರ್. ಇದು ಬಿಲ್ ಕಲೆಕ್ಟರ್ ನಂತರ ಬರ್ತಾರಲ್ಲ, RI ಇವರು ಮಂಜುನಾಥ ಪ್ಲೇಸಿಗೆ ಬಂದಿದಾರಂತ. ಈಗ ಅವ್ರದ್ದು ಏನಾರ ಹಾಕಲಿ, ಸಸ್ಪೆಂಡ್ ಮಾಡಿ ಮುಂದೆ ಅವ್ರು ಕ್ಲೀನ್ ಚಿಟ್ ಆಗಿ ಅಲ್ಲೇ ಬರ್ಲಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಾನೇ ದಾಖಲೆ ಸಮೇತ ಕೊಟ್ಟಿದ್ದೀನಿ ಸರ್, ತಮಗೂ ಕಳಿಸಿದ್ದೆ ನನ್ನ ಕಾಪಿ. ಅದಕ್ಕೆ ನಾನು ಸಂಜೆ 5:00 ಒಂದು ನ್ಯೂಸ್ ಮಾಡ್ಬೇಕಾಗಿತ್ತು ರವೀಂದ್ರ ಸರ್. ತಾವು ಸ್ಪಂದಿಸಿದಾರೆ ಅಂತಾನೆ ಹಾಕ್ತೀನಿ. ಬಟ್ ಅಲ್ಲಿ ಇದೇನೋ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ ಹೇಳಿ ಹಂಗೆ ಅಲ್ಲೇ ಕುತ್ಕೊಂಡಿದ್ದಾರೆ. ಒಂದು ಸಸ್ಪೆನ್ಷನ್ ಗೆ ಇದು ಮಾಡ್ತಾ ಆಗ್ತಾ ಇಲ್ಲ. ಅಂದ್ರೆ ನೀವೇನ್ ಹೇಳ್ತೀರಿ, ರಾಮಸ್ವಾಮಿ ಮೇಲೆ ಆಕ್ಷನ್ ಆಗ್ಬೇಕು ಅಂತಲ್ಲ?
ಸರ್ ಎಲ್ಲರಿಗೆ 4 ಮಂದಿ PID ಸರ್ಕಾರಿ ಜಾಗ ಸೇಲ್ ಮಾಡಿದಾರೆ 11 ಗುಂಟೆ. ಅದಕ್ಕೆ ಖಾತೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮಾಡಿಕೊಟ್ಟವರು ಒಬ್ರಂತೂ ಆಲ್ರೆಡಿ ರವಿಕೀರ್ತಿ ಎಲ್ಲ ಬೇರೆ ಟ್ರಾನ್ಸ್ಫರ್ ಆಗಿದ್ದಾರೆ, ಸಿದ್ದಯ್ಯ ಇದಕ್ಕೆ ಹೋಗಿದ್ದಾರೆ. ರಾಮಸ್ವಾಮಿ ಯಾರ ಮೇಲೆ ಗುರುತರ ಆರೋಪ ಇದೆ ಅಲ್ಲೇ ಕುತ್ಕೊಂಡಿದ್ದಾರೆ ರಮನಹಳ್ಳಿನಲ್ಲಿ ಮೊನ್ನೆ ಇದು ಮಾಡ್ಕೊಂಡು. ಅಂದ್ರೆ ಅರ್ಥ ಏನಂದ್ರೆ ಮೊದ್ಲೇ ಅದೇ ರಮನಹಳ್ಳಿ ಪಂಚಾಯತಿಲೇನೆ ಮುಂದುವರೆದಿದ್ದಾರೆ ಅಂತ ಹೇಳ್ತಾರೆ. ಮುಂದುವರೆದಿದ್ದಾರೆ. ಕುರಿ ಕಾಯ್ಲಿಕ್ಕೆ ತೋಳ ಬಿಟ್ಟಂಗ ಆಗತ್ತೆ. ಮತ್ತೆ ತಿದ್ದುಪಡಿ ಮಾಡೋ ಚಾನ್ಸ್ ಇದೆ. ಇದನ್ನ ಮಾಡ್ಬಿಡ್ತಾರೆ ಅವರು. ಯಾವ್ದು ಖಾತೆಗಳನ್ನ ಏನಾದ್ರು ಮಾಡಿಲ್ಲ, ಫೈಲ್ ಕಳೀತಾರೆ. ಅವ್ರ ಮೇಲೆ DC ಅವರಿಂದ ರಿಪೋರ್ಟ್ ಬಂದಿದ್ಯಾ? ನಮಗೆ ಬಂದಿದೆ ಸರ್, ಮೇಲೇ ಮಾಡಿದ್ದೀನಿ, ತಮ್ಗೆ ವಾಟ್ಸಪ್ ಕೂಡ ಮಾಡಿದ್ದೀನಿ ನೋಡಿ. ಆಯ್ತು, ನೋಡ್ತೀನಿ ಬನ್ನಿ ಸರ್. ಅದಕ್ಕೆ ಮಾಡಿ, ನಿಮ್ಮ ಹತ್ರ ಇರೋ ಏನಿದೆ ಅದನ್ನ ವಾಟ್ಸಪ್ ಮಾಡಿ. ಪೂರಾ ಮಾಡಿದ್ದೀನಿ ಸರ್, ತಮ್ಗೆ ಮಾಡಿದ್ದೀನಿ ನೋಡಿ. ನೋಡ್ತೀನಿ. ಸರಿ ಹೇಳಿದ್ರಲ್ಲ, ಈಗ ಅದನ್ನು 28ನೇ ತಾರೀಕು ಅಲ್ಲಿ ತೆರವುಗೊಳಿಸಿ ಅಂತ ಹೇಳಿ ಹೇಮಂತ್ ಅಂತ ಹೇಳಿ ಅವ್ರಿಗೆ ತಹಸೀಲ್ದಾರ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. 28ನೇ ತಾರೀಕಿತ್ತು. ಹಾಗೆ ಅಲ್ಲಿ ಈಗ ಪ್ರೈಮ್ ಮಿನಿಸ್ಟ್ರು ಮೈಸೂರಿಗೆ ಬರ್ತಾ ಇರೋದ್ರಿಂದ ಒಂದಿಷ್ಟು ಪ್ರೋಟೋಕಾಲ್ ಆ ಕಾಲ್ ಈ ಕಾಲ್ ಅಂತ ಹೇಳಿ ಪೊಲೀಸರು ಆಚೆ ಈಚೆ ಆಗಿದ್ದಾರೆ ಪ್ರೊಟೆಕ್ಷನ್ಗೆ ಕೊಡಬೇಕು ಅಂದಾಗ. ಇಲ್ಲಿ ಅದೇನೇ ಇರಲಿ, ಇವತ್ತಿಲ್ಲ ನಾಳೆ ಸರ್ಕಾರಿ ಜಾಗ ಸರ್ಕಾರಕ್ಕೆ ಬರುತ್ತೆ. ಕದ್ದ ಮಾಲನ್ನ ಯಾರು ಕದ್ದಿದ್ದಾರೆ ಅಂತ ತೋರಿಸಿದೆ, ಆ ಕಳ್ಳರ ಮೇಲೆ ಆಕ್ಷನ್ ತಗೊಳ್ರಿ ಅಂತ ಹೇಳಿ ಎಲ್ಲ ಹೋರಾಟಗಾರರು ಇಲ್ಲಿ ಒಂದೇ ಧ್ವನಿಯಿಂದ ಕೇಳ್ತಾ ಇದ್ದಾರೆ. ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತೇವೆ, ಬನ್ನಿ. ಅದರಿಂದ ಹಂಗೆ ಇವತ್ತು ಮಾತಾಡೋರಂತೆ ಈಗ ಸಾಯಂಕಾಲದೊಳಗೆ ರೆಡಿ ಮಾಡಿ. ಇಲ್ಲ ಸರ್, ಕೋರ್ಸ್ ಏನಿಲ್ಲ. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ನಿರ್ಣಯ ಮಾಡುತ್ತಿರುವ ತಾಲೂಕು ದಂಡಾಧಿಕಾರಿಗೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಕ್ಕೆ ನಿರ್ಣಯ ಮಾಡುತ್ತಿರುವ ತಾಲೂಕು ದಂಡಾಧಿಕಾರಿಗೆ ಬೇಕೇ ಬೇಕು. ಖಾತೆ ಮಾಡಿರುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ, ಬೇಕೇ ಬೇಕು. ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿರುವಂತಹ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಹಿಂದೆ ಇದ್ದಂತಹ ಮುಖ್ಯಾಧಿಕಾರಿಗಳ ರವಿಕೀರ್ತಿ, ಪುಷ್ಪಲತಾ, ಈಗ ಪ್ರಸ್ತುತ ಒಬ್ಬರು ಬಂದಿದ್ದಾರೆ ಕಂದಾಯ ಪರಿಶೀಲಕರ ರಾಮಸ್ವಾಮಿ ಮತ್ತು ಸಿದ್ದಯ್ಯ. ಇವರು ಅಂಚೆ ಗ್ರಾಮದ 292 ಸರ್ವೆ ನಂಬರಲ್ಲಿರುವಂಥ ಸರ್ಕಾರಿ ಖರಾಬು ಜಾಗವನ್ನು ಅನ್ಯ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ಕಬಳಿಕೆ ಮಾಡಿ ಇವತ್ತು ಖಾತೆ ಮಾಡಿಕೊಟ್ಟಿದ್ದಾರೆ. ಅದು ಎಲ್ಲ ಹಂತದ ಅಧಿಕಾರಿಗಳಿಂದ ಸಾಬೀತಾಗಿರೋದ್ರಿಂದ ಇವತ್ತು ಅವರನ್ನು ಇದುವರೆಗಾಯಿತು ಅಮಾನತ್ ಮಾಡಿಲ್ಲ ಮತ್ತು ಅವರ ಮೇಲೆ ಕ್ರಿಮಿನಲ್ ಕೇಸು ಇದುವರೆಗೂ ಹೂಡಿಲ್ಲ. ಕ್ರಿಮಿನಲ್ ಕೇಸ್ ದೂರು ದಾಖಲಿಸದೇ ಇರುವುದಕ್ಕೆ ಇವತ್ತು ಸಂಘಟನೆಯವರ ಜೊತೆ ವಾಯ್ಸ್ ಆಫ್ ಪೀಪಲ್ ಸಂಘಟನೆಯವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯವರು ಒಟ್ಟುಗೂಡಿ ಇವತ್ತು ಸರ್ಕಾರಿ ಜಾಗವನ್ನು ಉಳಿಸುವುದಕ್ಕಾಗಿ ಮತ್ತು ಖಾತೆ ಮಾಡಿರುವಂತಹ ಅಧಿಕಾರಿಗಳ ಮತ್ತು ನೌಕರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಅವನ ಅಮಾನತ್ ಮಾಡಬೇಕು ಅಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಹಂತಕ್ಕೆ ಬರಬೇಕಾದ್ರೆ ಅವ್ರ ಮೇಲೆ ಇವತ್ತು ಕ್ರಿಮಿನಲ್ ದಾಖಲೆ ಆಗಲೇಬೇಕು. ಆಗಲಿಲ್ಲ ಅಂದರೆ ನಮ್ಮ ಹೋರಾಟವನ್ನು ಅಹೋರಾತ್ರಿ ಮುಂದುವರಿಸಬೇಕಾಗುತ್ತೆ. ಇದಕ್ಕೆಲ್ಲರೂ ಸಿದ್ಧರಾಗಿದ್ದೀರಲ್ವಾ? ಸಿದ್ಧರಾಗಿರೋದು ಕೈ ಎತ್ತಿ ಎಲ್ಲರೂ. ಇವತ್ತು ಸರ್ಕಾರಿ ಜಾಗನ ಉಳಿಸ್ತಾ ಇದ್ದೀವಿ ನಾವು. ಜಿಲ್ಲಾಡಳಿತ ಮಾಡ್ಬೇಕಂತ ಕೆಲಸನ, ತಾಲೂಕು ಆಡಳಿತ ಮಾಡ್ಬೇಕಂತ ಕೆಲಸನ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅವ್ರ ಮೇಲೆ ಇದುವರೆಗಾಯಿತು ದೂರು ದಾಖಲಾಗಿಲ್ಲ. ಯಾಕಾಗಿಲ್ಲ ಅಂದರೆ ಅವರು ರಾಜಕೀಯ ನಿಂತಿದ್ದಾರೆ ಅನ್ನೋದು ನಮಗೆ ಇನ್ನೊಂದು ಮನೆ ಆಗಿದೆ. ಇವತ್ತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾರೋ ಇಲ್ಲ ರಾಜಕಾರಣಿಗಳು ಹೇಳುವಂಥ ಕೆಲಸಗಳು ಮಾಡ್ತಿರೋದು ಅನ್ನೋದು ನಮಗೆ ಅನುಮಾನ ಆಗಿದೆ. ಇವತ್ತು ಅವ್ರಿಗೆ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ದುಡ್ಡಲ್ಲೇ. ಇವತ್ತು ಅವರು ಸೋಷಿಯಲ್ ಸರ್ವೆಂಟ್, ಅವರು ಏನೋ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು, ಅವರು ನ್ಯಾಯ ರೀತಿಯ ಕೆಲಸ ಮಾಡಬೇಕು, ಸರ್ಕಾರಿ ಜಾಗನ ಉಳಿಸ್ಬೇಕು.
ಆದರೆ ಅವರು ಸರ್ಕಾರಿ ಜಾಗವನ್ನು ಉಳಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಅವ್ರ ಮೇಲೆ ಇದುವರೆಗೆ ದೂರು ದಾಖಲಾಗಿಲ್ಲ. ಅದ್ರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೇನಾರ ದೂರು ದಾಖಲಾಗಲಿಲ್ಲ ಅಂದರೆ ನಾಳೆ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ. ಅವ್ರ ಮುಂದೆ ನಾವು ತಪ್ಪು ಪ್ರದರ್ಶನ ಮಾಡಬೇಕಾಗತ್ತೆ. ಆದ್ದರಿಂದ ಈ ಕೂಡಲೇ ತಾಲೂಕಾಡಳಿತ ಎಚ್ಚೆತ್ಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು, ಅವ್ರನ್ನ ಅಮಾನತು ಪಡಿಸ್ಬೇಕು. ಜಿಲ್ಲಾಧಿಕಾರಿಗಳು ಅವ್ರ ಹಂತದಲ್ಲಿ ಮಾಡುವುದಾಗಿತ್ತು, ಮಾಡಿಲ್ಲ. ಅವರು ಕೂಡ ಯಾರು ರಾಜಕೀಯ ಪ್ರಭಾವವಂತಿದ್ದಾರೆ ಏನೋ ಗೊತ್ತಿಲ್ಲ. ಎಲ್ರಿಗೂ ಒಂದೇ ಥರ ಇರಬೇಕು. ಈ ಹಿಂದೆ ಯಾವ ರೀತಿ ನೀವು ಅಮಾನತು ಮಾಡೋದಕ್ಕೆ ಶಿಫಾರಸು ಮಾಡಿದ್ರು, ಕ್ರಿಮಿನಲ್ಗೆ ಬುಕ್ ಮಾಡಿಸಿದ್ರು, ಅದೇ ರೀತಿ ಇದು ಕೂಡ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಆದ್ದರಿಂದ ಕ್ರಿಮಿನಲ್ ಕೇಸ್ ಬುಕ್ ಆಗಂಟ ದಯವಿಟ್ಟು ಎಲ್ಲರೂ ಕೂಡ ಶಾಂತಿಯುತ ಪ್ರತಿಭಟನೆ ಮಾಡೋಣ. ಇಲ್ಲಿ 106 ಜನ ಸಾರ್ವಜನಿಕರು ಬರ್ತಾರೆ, ಅವ್ರಿಗೆ ತೊಂದರೆ ಬರೋಬೇಡ. ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ ನಮಗೆ. ಇನ್ನೊಬ್ಬರ ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡುವಂಥ ಉದ್ದೇಶವಿಲ್ಲ. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಕಾನೂನು ಚೌಕಟ್ಟಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಕ್ಷಣೆಗೆ ಕೂಡ ಬಂದಿದ್ದಾರೆ. ನನ್ನ ಹೆಸರು ಪ್ರದೀಪ್ ಬಿಡ್ಡನ್ ಅಂತ, ವಕೀಲರು, ಮೈಸೂರು. ಇವತ್ತಿನ ಹೋರಾಟ ತಮ್ದು ಹೆಂಗಿದೆ ಅಂದ್ರೆ ಎಮ್ಮೆ ಚರ್ಮಕ್ಕೆ ಅದು ಬಾರ್ಕೋಲ್ ಅನ್ನಂಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತು? ಅಂದ್ರೆ ಸರ್, ಈಗ ನಾವೆಷ್ಟೇ ಏನಂತ ಹೇಳಿದ್ರು ಗೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಒಂದು ಏನು ಇವತ್ತು ಪದ ಇದೆ, ಅದು ಈ ಸರ್ಕಾರಿ ಅಧಿಕಾರಿಗಳಿಗೆ ಅನ್ವಯಿಸುತ್ತೆ. ಯಾಕಂತಂದ್ರೆ ಇವ್ರು ಎಷ್ಟೇ ಭ್ರಷ್ಟಾಚಾರ ಮಾಡ್ಕೊಂಡು ಹೋದ್ರು, ಎಷ್ಟೇ ಸಾರ್ವಜನಿಕರು ಎಷ್ಟೇ ಹೋರಾಟ ಮಾಡಿದ್ರು ಅವ್ರು ಏನೋ ಅನ್ಕೊಳ್ತಾರೆ, ಏನೋ ಮಾಡ್ಕೊಳ್ತಾರೆ ಅನ್ಕೊಂಡು ಹಿಂಗೆ ಸವರ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಹೊರತು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅವರು ರಿಯಾಕ್ಷನ್ ಕೊಡ್ತಾ ಇಲ್ಲ. ಕಾಯ್ತಾ ಇದ್ದಾರೆ ಇವರು ಅಧಿಕಾರಿಗಳು ಅಂತ. ಖಂಡಿತವಾಗ್ಲು ಸರ್. ಯಾಕಂತಂದ್ರೆ ಇಲ್ಲಿ ಭ್ರಷ್ಟರು ಅಂತ ಯಾರನ್ನ ಹೇಳ್ತಾ ಇದೀವಿ, ನಾವು ಹೊರಗಡೆ ಅವ್ರನ್ನ ಯಾರನ್ನೂ ಹೇಳಕ್ಕಾಗಲ್ಲ. ಭ್ರಷ್ಟರು ಅಂತ ಹೇಳಕ್ಕೆ ಹೊರಗಡೆ ಅವ್ರನ್ನ ನಾವು ಹಕ್ಕೂ ಇಲ್ಲ. ಯಾಕಂತಂದ್ರೆ ಭ್ರಷ್ಟತನ ತಾಂಡವವಾಡ್ತಾ ಇರೋದು ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇನ್ನು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಇದೇ ರೀತಿಯಾದಂಥ ಒಂದು ತಾಂಡವವಾಡ್ತಾ ಇದೆ. ಯಾವ ರೀತಿ ಅಂತಂದ್ರು ಪರೋಕ್ಷವಾಗಿ ನಾವೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ, ಯಾರು ಗೊತ್ತಾಗದೇ ಇರೋ ರೀತಿಯಲ್ಲಿ ಇವರು ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾ ಒಂದು ಏನು ಕ್ರೈಮ್ ಆಕ್ಟಿವಿಟೀಸ್ ನಡೀತಾ ಇದೆ, ಭೂ ಮಾಫಿಯಾ ಅಂತ ಏನಿವತ್ತು ರೇರಾ ಬಂದಿದೆ, ಆ ಒಂದು ರೇರಾ ಒಂದು ಇದನ್ನ ಉಳಿಸ್ಕೊಳ್ಳದೆ ಆ ರೇರಾಗೆ ಕುಮ್ಮಕ್ಕು ಕೊಟ್ಟು ತುಂಬಾ ಇಲ್ಲಿವರೆಗೆ ಆಕ್ಟಿವಿಟೀಸ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಈ ಅಧಿಕಾರಿಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾನು ಈ CM ಅವರು ನೆಕ್ಸ್ಟ್ ಬರ್ತಾ ಇದ್ದಾರೆ, ನಾಳೆ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸರ್ ಅವರು, ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಸರ್, ನಾನು ಏನಂತ ಹೇಳ್ತೀನಿ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ದಯಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ನೀವು ಬರ್ಸಿರ್ತಕ್ಕಂಥ ಸರ್ಕಾರದ ಕೆಲಸ, ದೇವರ ಕೆಲಸ ಅನ್ನೋದನ್ನ ದಯಮಾಡಿ ಗೆಜೆಟ್ ನೋಟಿಫಿಕೇಶನ್ ಆದೇಶ ಹೊರಡಿಸಿ ಇದನ್ನ ತಗ್ಸಾಕಿ ಸರ್ಕಾರದ ಕೆಲಸ ಭ್ರಷ್ಟಾಚಾರಿಗಳ ಕೆಲಸ ಅಂತ ದಯಮಾಡಿ ಬರ್ಸಿ ಅಂತ ಹೇಳ್ತಾ ಈ ಒಂದು ತಿಳಿಸ್ತಾ ಇದ್ದೀನಿ. ಆತ ಬರ್ಸಿದಾಗ ಯಾರು ಸಹ ಇಲ್ಲಿಗೆ ಬರೋದಿಲ್ಲ, ಅಲ್ಲೇ ಕೂತ್ಕೊಂಡು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅವರೇ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ತಿಳಿಸ್ತಾ ಇದ್ದೀನಿ. ಈ ಒಂದು ತಕ್ಷಣ ಈ ಒಂದು ಆದೇಶ ಹೊರಡಿಸಬೇಕು ಅಂತ ಸಹ ತಿಳಿಸ್ತಾ ಇದ್ದೀನಿ ಸರ್. ಸರ್ ನಮಸ್ತೆ. ನನ್ನ ಹೆಸರು ವಸಂತರಾವ್ ಚವಾಣ್ ಅಂತ. ನಾನು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ಅಧ್ಯಕ್ಷರು, ಮತ್ತು ನನ್ನ ಜೊತೆಗೆ ನಮ್ಮ ಪ್ರದೀಪ್ ಬಿಡ್ಡನ್ ವಾಯ್ಸ್ ಆಫ್ ಪೀಪಲ್ ಸಂಘದ ವಕೀಲರು ಮತ್ತು ನಿರ್ದೇಶಕರು, ಜೊತೆಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ರವರು ಇವತ್ತು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ಮತ್ತು ದಲಿತ ಸಂಘರ್ಷ ಸಮಿತಿ ಎರಡೂ ಸಂಸ್ಥೆಗಳು ಒಟ್ಟಿಗೆ ಗೂಡಿ ಇವತ್ತು ಸರ್ಕಾರಿ ಜಾಗನ ಉಳಿಸೋ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗನ ಉಳಿಸೋದ್ರಲ್ಲಿ ವಿಫಲವಾಗಿದ್ದಾರೆ. ಅವರ ಸಂಬಳನ ದಯಮಾಡಿ ನಮ್ಮ ಇಬ್ಬರಿಗೂ ಸರ್ಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಯಾಕೆ ಅಂತಂದರೆ, ರಮ್ನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವ ಗ್ರಾಮ ಯಾವುದು ಹಂಚ ಎಂಬ ಒಂದು ಗ್ರಾಮ, ಅಲ್ಲಿ ಸರ್ವೆ ನಂಬರ್ 292 ಇದರಲ್ಲಿ 17 ಗುಂಟೆ ಜಾಗ ಇರ್ತದೆ. ಅದರಲ್ಲಿ ಅದು ಜಾಗ ಬಂದು ಸರ್ಕಾರಿ ಜಾಗ, ಸರ್ಕಾರಿ ಖರಾಬು ಜಾಗ. ಅದರಲ್ಲಿ 11 ಗುಂಟೆನ ವಾಲ್ಮೀಕಿ ಭವನ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದಾರೆ. 11 ಗುಂಟೆನ, ಮಿಕ್ಕಿದು 7 ಗುಂಟೆ, 18 ಗುಂಟೆಯಲ್ಲಿ ಮಿಕ್ಕಿದ 7 ಗುಂಟೆ. ಆ 7 ಗುಂಟೆ ಜಾಗನ
ಯಾರಪ್ಪನ ಆಸ್ತಿ ಅಂತ ಈ ಭ್ರಷ್ಟ ಅಧಿಕಾರಿಗಳು ಬಿಲ್ಡರ್ಗಳಿಗೆ ಮಾರಿದ್ದಾರೆ. ಅವ್ರ ಅಪ್ಪನ ಆಸ್ತಿನ ಅವ್ರ ತಾತನ ಆಸ್ತಿನ? ಇದು ಸರ್ಕಾರಿ ಜಾಗ ಅಂತ ಅಂದ್ಮೇಲೆ ಸಾರ್ವಜನಿಕರಿಗೆ ಸೇರಿದ್ದು. ನಾಳಿನ ಮುಂದಿನ ಪೀಳಿಗೆಯ ಭವಿಷ್ಯದ ಮಕ್ಕಳಿಗೋಸ್ಕರ ಆ ಜಾಗನ ಮೀಸಲಿಡಬೇಕು. ಇವತ್ತು ನಮ್ಗಳಿಗೇನೆ ಸೈಟ್ ಸಿಗ್ತಾ ಇಲ್ಲ. ಇಲ್ಲಿ ಮೈಸೂರು ಬಿಟ್ಟು ಬೇರೆ ಕಡೆ ಹೋಗಿ ಸೈಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ಅದ್ರಲ್ಲಿ ಇವರೆಲ್ಲ ಈ ತರ ಇರೋ ಸರ್ಕಾರಿ ಜಾಗಗಳನ್ನ ಮಾರ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗಳು ನಮ್ಮನ್ನೇ ದೂಷಿಸೋದು. ಇವ್ರುಗಳು ಏನ್ ಮಾಡಿದ್ದಾರೆ, ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಾಕೆ ಹೋರಾಟ ಮಾಡಿಲ್ಲ ಅಂತ ನಮ್ಮನ್ನೇ ದೂಷಿಸ್ತಾರೆ. ನಿನ್ನೆ ಜಂತರ್ ಮಂತರ್ನಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಅದಕ್ಕಿಂತ 2ರಷ್ಟು ನಾವು ಹೋರಾಟ ಮಾಡ್ಬೇಕಾಗತ್ತೆ. ಇಡೀ ಕರ್ನಾಟಕದ ಅಷ್ಟು ಜನರು ಸಾರ್ವಜನಿಕರು ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು ದೂರ ಇಲ್ಲ. ದಯಮಾಡಿ ಭ್ರಷ್ಟಾಧಿಕಾರಿಗಳೇ, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಆ ಥರನ ಅವಕಾಶ ಮಾಡಿಕೊಟ್ರೆ ನಿಮ್ಮ ಮನೆಗಳಿಗೆ ನಾಳೆ ನುಗ್ಗೋ ಚಾನ್ಸಸ್ ಇದೆ. ಭ್ರಷ್ಟಾಧಿಕಾರಿಗಳೇ ದಯವಿಟ್ಟು ತಿಳ್ಕೊಳ್ಳಿ ಅಂತ ನಾನು ಇದಕ್ಕೆ ಹೇಳ್ತೀನಿ. ಒತ್ತುವರಿ ಆಗಿದ್ದು ನಿಜ, ವರದಿನಲ್ಲಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ನಲ್ಲಿ ಹೇಳಿದ್ದಾರೆ. ಆದ್ರೂ ಕುರಿ ಕಾಯ್ಲಿಕ್ಕೆ ಅಂತ ಹೇಳಿ ತೋಳನ್ ಬಿಟ್ಟಂಗೆ ರಾಮಸ್ವಾಮಿನೇ ಅಲ್ಲಿ ಕೂರಿಸಿದ ಕಾರಣ ಏನು ಸರ್ ತಮ್ಮ ಪ್ರಕಾರ? ಇದು ನಮ್ಮ ವ್ಯವಸ್ಥೆಯ ದೊಡ್ಡ ವಿಫಲ, ದುರಂತ. ಯಾಕೆ ಅಂತಂದ್ರೆ ಸಾಕ್ಷ್ಯ ನಾಶ ಮಾಡ್ಲಿ ಅವನು. ಯಾಕಂದ್ರೆ ನಮ್ಗೆಲ್ಲ ಪಾಲಿದೆಯಲ್ಲ, ಅಧಿಕಾರಿಗಳು ಮತ್ತೆ ರಾಜಕಾರಣಿಗೆಲ್ಲ ಪಾಲಿದೆಯಲ್ಲ, ಸಾಕ್ಷಿ ನಾಶ ಮಾಡ್ಲಿ, ಬೇಗ ಮಾಡ್ಕೊಬಿಡಪ್ಪ ಅಂತಾನೆ ಇವ್ರುಗಳು ಆ ಜಾಗಕ್ಕೆ ಮತ್ತೆ ಆ ರಾಮಸ್ವಾಮಿನ ಅದೇ ಜಾಗಕ್ಕೆ ತಂದು ಕೂರಿಸಿದ್ದಾರೆ. ಲೋಕಾಯುಕ್ತರೇ ರೈಡ್ ಮಾಡಿ ಆತನ 159% ಹೆಚ್ಚಿನ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾನೆ. ಇಮ್ಮಿಡಿಯೇಟ್ ಆಗಿ ಅವನ ಲೀನ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಕೂಡ ಸರ್ಕಾರದವರು ಅಯ್ಯೋ ಬೇಡ, ಇವನು ಭ್ರಷ್ಟ ನಂಬರ್ 1, ನಮಗೂ ಪಾಲಿದೆ ಅಂತ ಹೇಳಿ ಭ್ರಷ್ಟ ಅಧಿಕಾರಿಗಳು ಅವನ್ನ ಅದೇ ಜಾಗದಲ್ಲಿ ತಂದು ಕೂರಿಸಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜಕಾರಣಿಗಳ ಪಾತ್ರನೂ ಇದೆ ಅಂತ ನಾನು ಹೇಳ್ತೀನಿ. ಇದು ಮಾನ್ಯ ಶಾಸಕರಾದ GT ದೇವೇಗೌಡರು, ದಯಮಾಡಿ ನೀವು ಈ ಹೋರಾಟ ಇವತ್ತೊಂದಲ್ಲ, 1 ವರ್ಷದಿಂದ ಹೋರಾಟ ನಡೀತಾ ಇದೆ. ನಿಮ್ಮ ಗಮನದಲ್ಲೂ ಇದೆ. ನೀವು ಬರೀ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ಟಮಟೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದೀರ ಹೊರತು ಇಂಥ ಸರ್ಕಾರಿ ಜಾಗನ, ಸಾರ್ವಜನಿಕರ ಜಾಗನ ನೀವು ಉಳಿಸಕ್ ಮುಂದೆ ಬರ್ತಾ ಇಲ್ಲ. ನಾಳೆ ಇದು ನಿಮ್ಮ ರಾಜಕೀಯ ಭವಿಷ್ಯನ ಹಾಳು ಮಾಡ್ತದೆ. ದಯಮಾಡಿ ಇಂಥ ಹುಳಗಳ ಜೊತೆ ಶಾಮೀಲಾಗಬೇಡಿ ಅಂತ ನಾನು ಹೇಳ್ತೀನಿ. ಯತೀಂದ್ರ ಸಾಹೇಬ್ರೆ, ನಿಮ್ಗೂ ಅಷ್ಟೇ ನಾನು ಇದೇ ವಿಷಯ ಹೇಳ್ತೀನಿ. ತಾವು ಮೈಸೂರು ನಗರದಲ್ಲಿ ಸಚಿವರಾಗಿ ದಯಮಾಡಿ ಒಂದು ಖಡಕ್ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಖಡಕ್ ಒಂದು ಆದೇಶ ತರಬೇಕು. ಯಾವ ಭ್ರಷ್ಟ ಅಧಿಕಾರಿಗಳು ಅವರು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಗೊತ್ತಾದ ತಕ್ಷಣ, ಸಾಬೀತಾದ ತಕ್ಷಣ ಆತನಿಗೆ ಸಾರ್ವಜನಿಕರ ಸಮ್ಮುಖದಲ್ಲೇ ಒಂದು ಕಠೋರ ಶಿಕ್ಷೆಯನ್ನು ಕೊಡಬೇಕು. ಅವಾಗ ಭ್ರಷ್ಟಾಚಾರ ನಿಲ್ಲೋದು. ಇಲ್ಲ ನಾವು ಲೀನ್ ಚೇಂಜ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಂದ್ರೆ ಅವ್ರು ಅಲ್ಲೂ ಹೋಗ್ಬಿಟ್ಟು ಅದೇ ಕಕ್ಕ ತಿನ್ನೋ ಕೆಲಸನೇ ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೈಸೂರನ್ನ ಉಳಿಸೋದು ನಿಮ್ಮ ಜವಾಬ್ದಾರಿ. ನಿಮ್ಗೆ ನಾವು ಮತಗಳನ್ನ ಕೊಟ್ಟು ಗೆಲ್ಸಿದ್ದು ನಿಮ್ಮ ಜವಾಬ್ದಾರಿ. ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟು ತಾವು ಮನೇಲಿರ್ಬೇಕು ಅಂತ ನಾನು ಈ ಮುಖಾಂತರ ನಿಮ್ಗೆ ನಾನು ಹೇಳ್ತೀನಿ. ವೇದಿಕೆಗಳು ಚೇಂಜ್ ಆಗ್ಬಿಟ್ಟು ಈಗ ತಾಲೂಕು ದಂಡಾಧಿಕಾರಿಗಳ ಪ್ಲಾಟ್ಫಾರ್ಮ್ ಬಂದಿದೆ. ಸೊ ಹೋರಾಟ ನಿಮ್ದು ನಿಲ್ಲಿಸೋ ಲಕ್ಷಣ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಷ್ಟು 1 ವರ್ಷದಿಂದ ಏನು ನಮ್ಮ ಬರವಣಿಗೆ ಮುಖಾಂತರ ಹೋರಾಟ ಇತ್ತು. ಕೊಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ದೂರು ಕೊಟ್ಟಾಯಿತು. ಆ ದೂರಿನ ಆಧಾರದ ಮೇಲೆ ಕೂಡ ಸರ್ಕಾರಿ ಜಾಗ, ಇನ್ನೂ ಹಲವಾರು ದೂರುಗಳಿದೆ. ನಂದು ಇದೊಂದೇ ಅಲ್ಲ, 100 ದೂರುಗಳಿದೆ. ಅದರಲ್ಲಿ ಸರ್ಕಾರಿ ಜಾಗ ಇವತ್ತು ಕಬಳಿಕೆ ಮಾಡಿ ಮಾರಾಟ ಮಾಡಿ ಅದಕ್ಕೆ ಖಾತೆ ಮಾಡಿ ಕೊಟ್ಟಂತಹ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಏನು ಹಿಂದೆ ಇದ್ದಂತಹ ಮುಖ್ಯಾಧಿಕಾರಿಗಳು ಪುಷ್ಪಲತಾ, ರವಿಕೀರ್ತಿ ಮತ್ತು ಕಂದಾಯ ಪರಿಶೀಲಕರಂತ ರಾಮಸ್ವಾಮಿ ಮತ್ತು ಕರ ವಸೂಲಿಗಾರ ಸಿದ್ದಯ್ಯ ಅವರು ಖಾಸಗಿ ಸರ್ಕಾರಿ ಜಾಗಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿರುವುದು ಅದು ಸಾಬೀತಾಗಿದೆ. ತಹಸೀಲ್ದಾರಿಂದ ವರದಿಯಾಗಿದೆ. ಪ್ರಸ್ತುತ ಮುಖ್ಯಾಧಿಕಾರಿಗಳಿರುವಂತಹ ಮಹೇಶ್ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಹೌದು, ಈ ಹಿಂದೆ ಇದ್ದಂತ ಅಧಿಕಾರಿಗಳು ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿದ್ದಾರೆ. ಅದು ಯಾವ ಖಾತೆ? ಖಾತ ಅಧಿಕೃತ. ಇವತ್ತು ದಾಖಲೆಗಳು ಸರಿಯಾಗಿದ್ರು ಕೂಡ ಖಾತ ಮಾಡಿಸ್ಕೊಳ್ಳಕ್ಕೆ 106 ಬಾರಿ ಅಲ್ದಾಡ್ಬೇಕು ಕಚೇರಿಗಳಿಗೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಸರ್ಕಾರಿ ಜಾಗಕ್ಕೆ ಖಾತೆ ಮಾಡ್ಕೊಡ್ತಾರೆ ಖಾತನ. ಅಂದ್ರೆ ವ್ಯವಸ್ಥೆ ಯಾವ ರೀತಿ ಇದೆ? ಅವ್ರಿಗೆ ಯಾವುದೇ ರೀತಿಯ ಭಯಭೀತಿ ಇಲ್ವಾ? ಸರ್ಕಾರದ ಆದೇಶಗಳನ್ನ ಪಾಲಿಸ್ತಾ ಇಲ್ವಾ? ಇದ್ರ ವಿರುದ್ಧವಾಗಿ ಸತತ 1 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಾವು. ಇವತ್ತು ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿರೋ ಸಾಬೀತಾಗಿರೋದ್ರಿಂದ ಅವರ ಮೇಲೆ ತಾಲೂಕ್ ದಂಡಾಧಿಕಾರಿಗಳು
ಮಾನ್ಯ ತಹಸೀಲ್ದಾರ್ ಮಹೇಶ್ ಕುಮಾರ್ ಸರ್ ಅವರು ಅವರ ಮೇಲೆ ಕ್ರಿಮಿನಲ್ ದೂರು ದಾಖಲಿಸಬೇಕಾಗಿತ್ತು. ಆದ್ರೆ ಇದುವರೆಗಾಯ್ತು ದೂರು ದಾಖಲಿಸಲಿಲ್ಲ. ಅದರ ವಿರುದ್ಧವಾಗಿ 1 ವಾರ ಗಡುವು ಕೊಟ್ಟಿದ್ದೀವಿ ನಾವು ಅವರಿಗೆ, ತಹಸೀಲ್ದಾರ್ ಅವರಿಗೆ. ಆದರೂ ಕೂಡ ಇದುವರೆಗೂ ದೂರು ದಾಖಲಾಗಿಲ್ಲದ ಕಾರಣದಿಂದ ಇವತ್ತು ನಾವು ಏನು ಹಿಂದೆ ಬರವಣಿಗೆಯಲ್ಲಿ ಕೊಟ್ಟಿದ್ವಲ್ಲ ದೂರು, ಅದನ್ನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಬೀದಿಗಿಳಿದು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅಧಿಕಾರಿ ನೌಕರರಿದಾರಲ್ಲ ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ದೂರು ದಾಖಲಾಗಬೇಕು. ಆಗಲಿಲ್ಲ ಅಂದ್ರೆ ನಮ್ಮ ಹೋರಾಟವನ್ನ ತೀವ್ರಗತಿಯಾಗಿ ಹೋರಾಟ ಮಾಡಬೇಕಾಗುತ್ತೆ. ಆದ್ರಿಂದ ಇವತ್ತು ಸಂಘಟನೆ ವತಿಯಿಂದ ಮತ್ತು ಪೀಪಲ್ಸ್ ಅವರು ಕೂಡ ವಾಯ್ಸ್ ಆಫ್ ಪೀಪಲ್ಸ್ ಆ ಸಂಘಟನೆಯವರು ಕೂಡ ಜೊತೆಗೂಡಿ ಇವತ್ತು ನಾವು ಜಿಲ್ಲಾಡಳಿತವನ್ನು ಎಚ್ಚರಿಕೆ ಕೊಡುವ ಮುಖಾಂತರ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರ ಇವತ್ತು FIR ಆಗಲಿಲ್ಲ ಅಂದ್ರೆ ನಮ್ಮ ಪ್ರತಿಭಟನೆಯನ್ನು ಕೈ ಬಿಡಲ್ಲ. ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ. ನ್ಯಾಯಕ್ಕಾಗಿ ಒತ್ತಾಯಿಸ್ತಾ ಇದ್ದೀವಿ. ಸರ್ಕಾರಿ ಜಾಗವನ್ನ ಉಳಿಸಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿರುವಂತಹ ಅಧಿಕಾರಿ ಮತ್ತು ವ್ಯಕ್ತಿಗಳಿಗೆ ರಕ್ಷಣೆಯಾಗಿ ನಿಂತಿರುವುದು ತಾಲೂಕ್ ದಂಡಾಧಿಕಾರಿಗಳು ವಿಪರ್ಯಾಸ. ಇವತ್ತು ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳಿಗೆ ಇವತ್ತು ತಲೆ ಬಾಗ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನವಾಗಿದೆ. ಆದ್ರಿಂದ ತಾವು ಏನು ಪ್ರಥಮ ಬಾರಿಗೆ ಮೈಸೂರು ತಾಲೂಕಿಗೆ ತಹಸೀಲ್ದಾರ್ ಆಗಿ ಬಂದಂತ ಸಮಯದಲ್ಲಿ ನೀವು ಗರ್ಜಿಸಿದ್ರಲ್ಲ, ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಿದ್ರಲ್ಲ, ಎಲ್ಲೋಯ್ತು ನಿಮ್ಮ ಆ ಪೌರುಷ, ಎಲ್ಲೋಯ್ತು ಆ ನಿಷ್ಠಾವಂತ ಕೆಲಸ, ಆ ಪ್ರಾಮಾಣಿಕ ಕೆಲಸ ಎಲ್ಲೋಯ್ತು? ನೀವು ಕೂಡ ಭ್ರಷ್ಟಾಧಿಕಾರಿಗಳ ಜೊತೆ ಶಾಮೀಲಾಗ್ಬಿಟ್ರ ತಹಸೀಲ್ದಾರ್ ಸರ್ ಅವರೇ. ದಯವಿಟ್ಟು ಎದ್ದು ಬನ್ನಿ. ನಿಮ್ಗೆ SIR ಡ್ಯೂಟಿ ಇದೆ ಮಾಡಿ, ಅದಕ್ಕೆ ನಾವು ಅಡ್ಡಿಪಡಿಸಲ್ಲ. ನಿಮ್ಮ ಕೆಲ ಹಂತದ ಅಧಿಕಾರಿಗಳ ಡೈರೆಕ್ಷನ್ ಕೊಡಿ, ಮಾಡಿ ವರದಿ ಕೊಡಿ, ಪೊಲೀಸ್ ಠಾಣೆಗೆ ವರದಿ ಕೊಟ್ಟು ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟವನ್ನ ಕೈ ಬಿಡಲ್ಲ. ಇಲ್ಲಿ ಹೆಚ್ಚಾಗಿ ಮಹಿಳಾ ಅವರು ಬಂದಿದ್ದಾರೆ, ನನ್ನ ತಾಯಂದಿರು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಹೋರಾಟವನ್ನ ತೀವ್ರ ಸ್ವರೂಪಕ್ಕೆ ಹೋಗೋಕ್ಕೂ ಬದಲು ನೀವು ಏನು ಭ್ರಷ್ಟಾಧಿಕಾರಿಗಳು ರವಿಕೀರ್ತಿ, ರಾಮಸ್ವಾಮಿ, ಪುಷ್ಪಲತಾ, ಸಿದ್ದಯ್ಯ ಅವರು ಇದಾರಲ್ಲ, ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸ್ ಆಗ್ಬೇಕು. ಆಗಲಿಲ್ಲ ಅಂದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀನಿ. ನನ್ನ ಹೆಸರು ಮಂಜುನಾಥ್ ಎಸ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು, ಮೈಸೂರು. ತಹಸೀಲ್ದಾರ್ ಮಾಡ್ಬೇಕು ಸರ್. ಇಲ್ಲ ಬರಲಿ ಬಿಡಿ, ತಹಸೀಲ್ದಾರ್ ಬರಲಿ, ಕೆಲಸ ಮಾಡ್ತಾರೆ. ವಿಫಲವಾಗಿರುವ ತಾಲೂಕ್ ದಂಡಾಧಿಕಾರಿಗೆ, ಸರ್ಕಾರಿ ಜಾಗವನ್ನು ಖಾತೆ ಮಾಡಿ ರಕ್ಷಣೆಯಾಗಿ ನಿಂತಿರುವ ತಾಲೂಕ್ ದಂಡಾಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿಕೊಟ್ಟಿರುವಂತ ಅಧಿಕಾರಿ ಮೇಲೆ ಇನ್ನೂ ಕ್ರಿಮಿನಲ್ ಮೊಕದ್ದಮೆ ಹೂಡದ ತಾಲೂಕ್ ದಂಡಾಧಿಕಾರಿಗೆ, ತಾಲೂಕು ಜಿಲ್ಲಾಧಿಕಾರಿಗೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಕೆಲಸ ಮಾಡದ ಭ್ರಷ್ಟ ಅಧಿಕಾರಿಗಳೇ, ಕೆಲಸ ಮಾಡದ ಭ್ರಷ್ಟ ಅಧಿಕಾರಿಗಳೇ. ತಹಶೀಲ್ದಾರ್ ಬರಲೇಬೇಕು, ಬರಲಿಲ್ಲ ಅಂದ್ರೆ ನಾವು ಫೇಸ್ಬುಕ್ ಲೈವ್ ಹೋಗ್ತೇವೆ, ಮೋದಿ ಸರ್ಗೆ ನಾವು ಟ್ಯಾಗ್ ಮಾಡ್ತೇವೆ. ಇಲ್ಲಿ ಎಂತ ಭ್ರಷ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ನಾವು ಮೋದಿ ಸರ್ಗೆ ಟ್ಯಾಗ್ ಮಾಡಿ ತಿಳಿಸ್ತೀವಿ. ಹೋರಾಟ ಗೆಲ್ಲುವ ತನಕ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಭ್ರಷ್ಟ ಅಧಿಕಾರಿಗಳೇ
ಕಾರ್ಯನಿರ್ವಹಿಸುತ್ತಿದ್ದ ಇಂದಿನ ಮುಖ್ಯಾಧಿಕಾರಿಗಳಾದ ಶ್ರೀಮತಿ ಚಿತ್ರಲತಾ ರವಿಕೀರ್ತಿ ಮತ್ತು ಕಂದಾಯ ಪರಿಶೀಲಕರಾದ ರಾಮಸ್ವಾಮಿ ಸಿ, ಕರ ವಸೂಲಿಗಾರರಾದ ಸಿದ್ದಯ್ಯರವರು ಸರ್ಕಾರಿ ಕಲಾಪುಜೆಗೆ ಅಧಿಕೃತ ಏಕಾದ ಮಾಡಿರುವುದು ಸಾಬೀತಾಗಿದ್ದರು. ಇವರ ಮೇಲೆ ಮಾನ್ಯ ತಹಸೀಲ್ದಾರ್ ಮೈಸೂರವರು ಕ್ರಿಮಿನಲ್ ದಾವೆಯನ್ನು ಹೂಡಲು ಮೀನಾಮೇಷ ಮಾಡುತ್ತಿರುವುದನ್ನು ಖಂಡಿಸಿ ಇವರ ಮೇಲೆ ಕೂಡಲೇ ಮೊಕದ್ದಮೆ ಹೂಡುವಂತೆ ಪ್ರತಿಭಟನೆ ನಾವು ಮುಖಾಂತರ ಒತ್ತಾಯಿಸುತ್ತೇವೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.